ದೇರ್ ಈಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್ ಮಾಡಿದ್ದೀನಿ. ಸರ್ಕ್ಯುಲರ್ ಪಾತ್ ಅಂತ ಹೇಳಿ ಸ್ಪೋರ್ಟ್ಸ್ ಫೀಲ್ಡ್ ಇದು ಸ್ಪೋರ್ಟ್ಸ್ ಫೀಲ್ಡ್, ಇದು ನಮ್ಮ ಸರ್ಕ್ಯುಲರ್ ಪಾತ್. ಸೋನಾ, ಓಕೆ, ಯಾರೋ ಒಬ್ರು ಸೋನಾ ಅಂತ ಇದ್ದಾರಂತೆ, ನೇಮ್, ಮತ್ತು ಟೇಕ್ಸ್ 18 minutes ಟು ಡ್ರೈವ್, ಸೊ ಟೈಮ್ ಇನ್ ಮಿನಿಟ್ಸ್. ಸೊ ಸೋನಾ takes 18 minutes while Ravi takes 12 minutes. ಸರಿನಾ? ಈ ಪ್ರಶ್ನೆ ಪ್ರಕಾರ ಇಷ್ಟು ನಿಮಿಷ ತಗೊತಾರಂತೆ ಹಿಂಗೆ ಡ್ರೈವ್ ಮಾಡಿಕೊಂಡು ಒಂದು ಸುತ್ತು ಹೊಡೆಯೋದಕ್ಕೆ. ಸಪೋಸ್ ದೇ ಸ್ಟಾರ್ಟ್ ಬೋತ್ ಅಟ್ ದ ಸೇಮ್ ಟೈಮ್. ಸೊ ಎಲ್ಲಿಂದನೂ ಶುರು ಮಾಡ್ತಾರೆ, ಈ ಕಡೆಯಿಂದ ಶುರು ಮಾಡ್ತಾನ. ಸೊ ಇಲ್ಲಿಂದ ಶುರು ಮಾಡ್ತಾರೆ ಅಂದ್ಕೊಳ್ಳಿ ಗಾಡಿ ಓಡಿಸೋದನ್ನ. ಸೊ ಸೇಮ್ ಪಾಯಿಂಟ್ ಅಂತ ಹೇಳಿ ಮತ್ತು ಸೇಮ್ ಟೈಮ್ ಇಬ್ಬರೂ ಅದೇ ಟೈಮಲ್ಲಿ ಶುರು ಮಾಡ್ತಾರಂತೆ. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೆ ಮೀಟ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗೇನು ಕ್ವಶನ್ ಏನಂತ ಹೇಳಿದ್ರೆ, ಈ ಥರ ಒಂದು ಸುತ್ತು ಹೊಡಿತಾ ಇದ್ದಾರೆ ಇಬ್ಬರೂ. ಯಾವಾಗ ಅವರಿಬ್ಬರೂ ಮೀಟ್ ಆಗ್ತಾರೆ, ಎಲ್ಲಿ? ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಸಿಂಪಲ್ಲು. ಇವಾಗ ಸೋನಾ 18 ನಿಮಿಷ ತಗೊತಾ ಇದ್ದಾರೆ. ಒಂದು ರೌಂಡ್ ಸುತ್ತಿ ವಾಪಸ್ ಬರೋದಕ್ಕೆ ಮತ್ತೊಂದು ರೌಂಡು 36, ಮತ್ತೊಂದು ರೌಂಡ್ ಹೋಗಿ ಬರೋದಕ್ಕೆ 54 ಅಲ್ವಾ, 90. ಈ ಥರ ಇಷ್ಟಿಷ್ಟು ನಿಮಿಷದಲ್ಲಿ ಅವರು ಈ ಪಾಯಿಂಟ್ನ ಕ್ರಾಸ್ ಮಾಡ್ತಾ ಇರ್ತಾರೆ. ರವಿ ಅವರು 12, 24, 36 ಈ ಥರ ಹೋಗ್ತಾಯಿದ್ದಾರೆ. ಸೊ ಇಬ್ಬರೂ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಯಾವ ಟೈಮಲ್ಲಿ ಒಟ್ಟಿಗೆ ಇರ್ತಾರೆ? 36 ಅಷ್ಟೇ. ಅದೇ ಉತ್ತರ ನಮ್ಮದು. ಸೊ ಇದೇನಿದು HCF LCM? LCM, ಸರಿನಾ? ಸೊ LCM LCM of 18 and 12 is 36. Therefore LCM of 18 and 12 is 36. Thus they meet after 36 minutes at starting point. ಅಷ್ಟೆಲ್ಲ ಪ್ರಶ್ನೆ, ಅಷ್ಟೇ, ಇದೇ ಉತ್ತರ. ಸೊ ಇಲ್ಲಿ ನಮ್ಮ ಉತ್ತರ LCM ಅಂತ ಹೇಳಿ ನೀವು ತಿಳ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಟೈಮ್ ಇದು, ಟೈಮ್ ಯಾವತ್ತಿದ್ರೂ ಕಮ್ಮಿ ಆಗೋದಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ವಸ್ತು ಆಯಿತು ಅಂತ ಹೇಳಿದ್ರೆ, ಡಿವೈಡ್ ಮಾಡೋದಾಯಿತು ಅಂತ ಹೇಳಿದ್ರೆ HCF ಇರುತ್ತೆ. ಈ ಥರ ಟೈಮು ಅದೆಲ್ಲ ಫ್ಯಾಕ್ಟರ್ ಆಯಿತು ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ಟೈಮ್ LCM. ಸೊ ಬಟ್ ಏನಂತ ಹೇಳಿದ್ರೆ, ಹುಷಾರಾಗಿ ನೀವು ನೋಡ್ಕೊಬೇಕು, ಆಯಿತಾ? ಹುಷಾರಾಗಿ ನೀವು ಒಂದು ಪ್ರಶ್ನೆ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಯೋಚನೆ ಮಾಡಬೇಕು. ಸುಮ್ಮನೆ ಕನ್ಕ್ಲೂಷನ್ ಬರೋದಲ್ಲ. ಬಟ್ ಥಂಬ್ ರೂಲ್ ಅಂತ ಹೇಳಿದ್ರೆ ಟೈಮು, ಏಜ್, ಹಾಗೆ ಅದು ಟೈಮ್ ಆಗುತ್ತೆ. ಇನ್ನೇನು ಡಿಸ್ಟೆನ್ಸ್, ಆಯಿತಾ? ಈ ಥರ ಪ್ರಶ್ನೆ ಎಲ್ಲ ಬಂತು ಅಂತ ಹೇಳಿದ್ರೆ ಜನರಲಿ LCM ಇರುತ್ತೆ. ಈ ಡಿಸ್ಟ್ರಿಬ್ಯೂಟ್ ಮಾಡೋದು, ಡಿವೈಡ್ ಮಾಡೋದು ಅವೆಲ್ಲ HCF ಬರುತ್ತೆ.